ನಮಸ್ಕಾರ ಸ್ನೇಹಿತರೆ. ಪ್ರೀತಿ ಎಂದರೆ ಏನು? ನಮ್ಮವರು ಯಾವತ್ತೂ ನಮ್ಮನ್ನ ಬಿಟ್ಟು ಹೋಗಬಾರದು ಅನ್ನೋ ಒಂದು ಆಸೆ. ಅದೇ ಪ್ರೀತಿ ವಿಪರೀತವಾದಾಗ ಅದು ವಿಧಿಯನ್ನೇ ಎದುರು ಹಾಕಿಕೊಳ್ಳುವ ಹಠವಾಗುತ್ತೆ. ಆದರೆ ಕಾಲಚಕ್ರ ಉರುಳಲೇಬೇಕು. ಅದು ತ್ರೇತಾಯುಗದ ಅಂತ್ಯಕಾಲ. ಸಾವಿರಾರು ವರ್ಷಗಳ ಕಾಲ ನಡೆದ ರಾಮರಾಜ್ಯದ ವೈಭವದ ಆಳ್ವಿಕೆ ಮುಗಿಯುವ ಹಂತಕ್ಕೆ ಬಂದಿತ್ತು. ಕಾಲಚಕ್ರ ಆಗಲೇ ಸದ್ದು ಮಾಡಲು ಶುರು ಮಾಡಿತ್ತು. ಗ್ರಹಗತಿಗಳೆಲ್ಲವೂ ಒಂದೇ ಕಡೆ ಸೇರಿದ್ದವು. ಭಗವಾನ್ ಶ್ರೀರಾಮ ಈ ಭೂಮಿಯ ಮೇಲಿನ ತನ್ನ ಅವತಾರವನ್ನು ಮುಗಿಸಿ ಮರಳಿ ವಿಷ್ಣುವಿನ ರೂಪ ಸೇರುವ ಸಮಯ ಬಂದಿದೆ ಎಂದು ಅವು ಸಾರುತ್ತಿದ್ದವು. ಆದರೆ ಅಯೋಧ್ಯೆಯ ಬಾಗಿಲಲ್ಲಿ ಆ ಯಮಧರ್ಮರಾಯನೇ ಭಯದಿಂದ ಕಂಗಾಲಾಗಿ ನಿಂತಿದ್ದ. ಒಳಗೆ ಬರೋ ಧೈರ್ಯ ಅವನಿಗಿಲ್ಲ. ಯಾಕಂದ್ರೆ ಬಾಗಿಲಲ್ಲಿ ಕಾವಲು ಕಾಯ್ತಿರೋದು ಯಾರು ಗೊತ್ತಾ? ಸಾಕ್ಷಾತ್ ಹನುಮಂತ. ಹನುಮಂತ ರಾಮನಲ್ಲಿಟ್ಟಿದ್ದ ಭಕ್ತಿ ಪ್ರೀತಿ ಎಂಥದ್ದು ಅಂದ್ರೆ ರಾಮನ ಹತ್ತಿರ ಯಮ ಸುಳಿಯೋಕೂ ಸಾಧ್ಯವಿರಲಿಲ್ಲ. ಕಾಲಚಕ್ರ ನಿಂತು ಹೋಗಿದೆ. ರಾಮ ಹೋಗದೆ ತ್ರೇತಾಯುಗ ಮುಗಿಯುವ ಹಾಗಿಲ್ಲ. ಹನುಮಂತ ಬಿಡದೆ ಯಮ ಒಳಗೆ ಬರುವ ಹಾಗಿಲ್ಲ. ಆಗ ರಾಮನಿಗೆ ಅನ್ನಿಸಿತು, ನನ್ನ ಭಕ್ತನನ್ನ ಗೆಲ್ಲೋದು ನನ್ನಿಂದಾನೂ ಸಾಧ್ಯವಿಲ್ಲ. ಆದರೆ ಅವನಿಗೆ ಸೃಷ್ಟಿಯ ಸತ್ಯದ ಅರಿವಾಗಬೇಕು. ಅದಕ್ಕೆ ರಾಮ ಒಂದು ತಂತ್ರ ಮಾಡಿದ. ಹನುಮಂತನನ್ನು ಕರೆದು ಮಾತನಾಡುತ್ತಾ ತನ್ನ ಕೈಯಲ್ಲಿದ್ದ ರಾಜಮುದ್ರೆಯುಳ್ಳ ಉಂಗುರವನ್ನು ಜಾರಿಸಿಬಿಟ್ಟ. ಟಣ್ಣನ್ನುವ ಶಬ್ದದೊಂದಿಗೆ ಉಂಗುರ ನೆಲಕ್ಕೆ ಬಿತ್ತು. ಉರುಳುತ್ತಾ ಹೋಗಿ ಅಮೃತಶಿಲೆಯ ನೆಲದಲ್ಲಿದ್ದ ಒಂದು ಸಣ್ಣ ಬಿರುಕಿನೊಳಗೆ ಜಾರಿ ಮಾಯವಾಯಿತು. ರಾಮ ಹನುಮಂತನ ಕಡೆ ನೋಡಿ, ನನ್ನ ಉಂಗುರ ಬಿತ್ತು, ನನಗದನ್ನು ತಂದುಕೊಡು ಎಂದ. ಹನುಮಂತನಿಗೆ ರಾಮನ ಮಾತೇ ಶಾಸನ. ಒಂದು ಕ್ಷಣವೂ ಯೋಚಿಸದೆ ಹನುಮ ತನ್ನ ದೇಹವನ್ನು ಜೇನುನೊಣದಷ್ಟು ಚಿಕ್ಕದು ಮಾಡಿಕೊಂಡು ಆ ಬಿರುಕಿನೊಳಗೆ ಹೋದ. ಆ ಬಿರುಕು ಅರಮನೆಯ ಅಡಿಪಾಯ ದಾಟಿ ಭೂಮಿಯ ಪದರಗಳನ್ನು ದಾಟಿ ಪಾತಾಳದವರೆಗೂ ಹೋಗಿತ್ತು. ಹನುಮಂತ ಉಂಗುರವನ್ನು ಹಿಂಬಾಲಿಸಿ ಹೋಗಿ ತಲುಪಿದ್ದು ನಾಗಲೋಕಕ್ಕೆ. ಅದು ಹಾವುಗಳ ಲೋಕ. ಅಲ್ಲಿ ಸರ್ಪಗಳ ರಾಜ ವಾಸುಕಿ ಕುಳಿತಿದ್ದ. ಹನುಮಂತ ವಾಸುಕಿಯ ಹತ್ತಿರ ಹೋಗಿ, ನಾನು ರಾಮನ ಸೇವಕ ಹನುಮಂತ. ರಾಮನ ಉಂಗುರ ಬಿತ್ತು, ಅದನ್ನು ಹುಡುಕಿಕೊಂಡು ಬಂದೆ ಅಂದ. ವಾಸುಕಿಯ ಆಶ್ಚರ್ಯಪಡಲಿಲ್ಲ. ರಾಮ ಯಾರು ಅಂತಾನೂ ಕೇಳಲಿಲ್ಲ. ಸುಮ್ಮನೆ ಒಂದು ಕಡೆ ತೋರಿಸಿ, ಅಲ್ಲಿದೆ ನೋಡು ಅಂದ. ಹನುಮಂತನಿಗೆ ಅಲ್ಲಿ ಒಂದು ದೊಡ್ಡ ಚಿನ್ನದ ಬೆಟ್ಟ ಕಾಣಿಸಿತು. ಹತ್ತಿರ ಹೋಗಿ ನೋಡಿದ ಹನುಮಂತ ಬೆಚ್ಚಿಬಿದ್ದ. ಸ್ನೇಹಿತರೆ, ಅಲ್ಲಿದ್ದಿದ್ದು ಚಿನ್ನದ ಉಂಗುರಗಳ ದೊಡ್ಡ ಬೆಟ್ಟ. ಅಲ್ಲಿ ಲಕ್ಷಾಂತರ ಉಂಗುರಗಳ ರಾಶಿ ಇತ್ತು. ಹನುಮಂತ ಒಂದನ್ನು ಕೈಗೆತ್ತುಕೊಂಡ. ಅದರಲ್ಲಿ ಸೂರ್ಯವಂಶದ ಮುದ್ರೆ ಇತ್ತು. ರಾಮ ಅನ್ನೋ ಹೆಸರಿತ್ತು. ಅಬ್ಬಾ, ಸಿಕ್ತು ಅಂದ್ಕೊಂಡ. ಆದರೆ ಅದರ ಕೆಳಗಿದ್ದ ಇನ್ನೊಂದು ಉಂಗುರ ನೋಡ್ದ. ಅದರಲ್ಲಿ ಕೂಡ ಸೂರ್ಯವಂಶದ ಮುದ್ರೆ ಇತ್ತು. ರಾಮ ಅನ್ನೋ ಹೆಸರಿತ್ತು. ಆ ರಾಶಿಯಲ್ಲಿದ್ದ ಎಲ್ಲಾ ಉಂಗುರಗಳು ಒಂದೇ ರೀತಿ ಇದ್ದುವು. ಹನುಮಂತ ಗೊಂದಲದಿಂದ ವಾಸುಕಿಯನ್ನು ಕೇಳಿದ, ನನಗರ್ಥವಾಗ್ತಿಲ್ಲ, ಇವುಗಳಲ್ಲಿ ನನ್ನ ರಾಮನ ಉಂಗುರ ಯಾವುದು? ವಾಸುಕಿ ನಗುತ್ತಾ ಹೇಳಿದ, ಅವೆಲ್ಲವೂ ನಿನ್ನ ರಾಮನದ್ದೇ. ಅದೇಗೆ ಸಾಧ್ಯ? ರಾಮ ಈಗ ತಾನೇ ಒಂದು ಉಂಗುರ ಬೆಳೆಸಿದ. ವಾಸುಕಿ ನಗುತ್ತಾ ಕೇಳಿದ, ಹನುಮಂತ, ನಿನ್ನನ್ನು ಇಲ್ಲಿಗೆ ಕಳುಹಿಸಿದ್ದು ಯಾರು? ಹನುಮಂತ ಹೇಳಿದ, ರಾಮ. ಯಾವಾಗ ಕಳುಹಿಸಿದ? ಹನುಮಂತ ಹೇಳಿದ, ಯಾವಾಗ ಉಂಗುರ ಬಿತ್ತೋ ಆಗ. ವಾಸುಕಿ ಶಾಂತವಾಗಿ ಹೇಳಿದ, ನೋಡು ಹನುಮಂತ, ಈ ಜಗತ್ತು ಅನ್ನೋದು ನೇರವಾದ ಗೆರೆಯಲ್ಲ. ಇದೊಂದು ಚಕ್ರ. ಪ್ರತಿ ಬಾರಿ ಸೃಷ್ಟಿಯ ನಂತರ ಲಯ, ಮತ್ತೆ ಸೃಷ್ಟಿ. ಈ ಮಹಾಕಾಲಚಕ್ರದಲ್ಲಿ ರಾಮಾಯಣ ಕೂಡ ಮತ್ತೆ ಮತ್ತೆ ನಡೆಯುತ್ತಲೇ ಇರುತ್ತದೆ. ಪ್ರತಿ ಯುಗದಲ್ಲೂ ಒಬ್ಬ ರಾಮ ಬರ್ತಾನೆ, ಕಾಡಿಗೆ ಹೋಗ್ತಾನೆ, ರಾವಣನ ಸಂಹಾರ ಮಾಡ್ತಾನೆ, ಅಯೋಧ್ಯೆ ಆಳ್ತಾನೆ. ಕೊನೆಗೆ ಅವನು ಹೋಗುವ ಸಮಯ ಬಂದಾಗ ಬಾಗಿಲಲ್ಲಿ ನಿನ್ನಂತೆಯೇ ಒಬ್ಬ ಹನುಮಂತ ತಡೆಯುತ್ತಾನೆ. ರಾಮನ ಮೇಲಿನ ಪ್ರೀತಿಯಿಂದ ಆ ಹನುಮಂತ ಸಾವನ್ನೇ ತಡೆಯಲು ನೋಡ್ತಾನೆ. ಆಗ ರಾಮ ಏನು ಮಾಡ್ತಾನೆ ಗೊತ್ತಾ? ನಿನ್ನ ಗಮನ ಬೇರೆಡೆ ಸೆಳೆಯಲು ತನ್ನ ಉಂಗುರವನ್ನು ಕೆಳಗೆ ಬೀಳಿಸ್ತಾನೆ. ಅದನ್ನು ಹುಡುಕಿಕೊಂಡು ಒಬ್ಬ ಹನುಮಂತ ಇಲ್ಲಿಗೆ ಬರ್ತಾನೆ. ಈ ಬೆಟ್ಟದಲ್ಲಿರುವ ಪ್ರತಿಯೊಂದು ಉಂಗುರವೂ ಕಳೆದು ಹೋದ ಒಂದೊಂದು ಯುಗಗಳ ಸಾಕ್ಷಿ. ಆ ಒಂದು ಕ್ಷಣ ಸಂಪೂರ್ಣ ನಿಶ್ಶಬ್ದ. ಹನುಮಂತ ಆ ಬೆಟ್ಟದ ಕಡೆ ನೋಡಿದ. ಅವನಿಗೆ ಅರ್ಥವಾಯಿತು, ತನ್ನ ಪ್ರೀತಿ, ತನ್ನ ನೋವು, ತನ್ನ ಕರ್ತವ್ಯ
ಇವೆಲ್ಲವೂ ಅನಂತವಾದ ಕಾಲದ ಒಂದು ಸಣ್ಣ ಭಾಗ ಅಷ್ಟೇ. ರಾಮ ತನಗೀ ಮೂಲಕ ಹೇಳಿದ್ದು ಇಷ್ಟೇ: ನನ್ನನ್ನು ಹಿಡಿದಿಟ್ಟುಕೊಳ್ಳಬೇಡ. ಬದಲಾವಣೆಯೇ ಜಗದ ನಿಯಮ. ಪ್ರವಾಹದ ವಿರುದ್ಧ ಈಜಬೇಡ, ಪ್ರವಾಹದ ಜೊತೆ ಸಾಗು. ಹನುಮಂತ ತನ್ನ ಕೈಯಲ್ಲಿದ್ದ ಉಂಗುರವನ್ನು ಜಾರಿಸಿಬಿಟ್ಟ. ಅದು ಆ ಬೆಟ್ಟದ ಕೋಟ್ಯಾಂತರ ಉಂಗುರಗಳ ಜೊತೆ ಸೇರಿಹೋಯಿತು. ಅವನು ವಾಸುಕಿಗೆ ನಮಸ್ಕರಿಸಿ ಭಾರವಾದ ಮನಸ್ಸಿನಿಂದ ಮತ್ತ ಮೇಲೆ ಬಂದ. ಅವನು ಅರಮನೆಗೆ ಬರುವಷ್ಟರಲ್ಲಿ ಸಿಂಹಾಸನ ಖಾಲಿಯಾಗಿತ್ತು. ನೆಲದ ಮೇಲಿದ್ದ ಬಿರುಕು ಮುಚ್ಚಿಹೋಗಿತ್ತು. ಶ್ರೀರಾಮ ಸರಯೂ ನದಿಯಲ್ಲಿ ಲೀನನಾಗಿದ್ದ. ಹನುಮಂತ ಅಳಲಿಲ್ಲ, ಕಿರುಚಲಿಲ್ಲ. ಆ ಖಾಲಿ ಸಿಂಹಾಸನ ನೋಡಿ ಸುಮ್ಮನೆ ನಿಂತ. ಅವನಿಗೆ ಸೃಷ್ಟಿಯ ಸತ್ಯದ ಅರಿವಾಗಿತ್ತು. ಅವನು ಕಾಯುತ್ತಿದ್ದುದು ಒಬ್ಬ ಮನುಷ್ಯನನ್ನಲ್ಲ, ಒಂದು ಗಳಿಗೆಯನ್ನು. ಆದರೆ ಎಂತಹ ಗಳಿಗೆಯಾದರೂ ಅದರ ಅವಧಿ ಮುಗಿದರೆ ಅದು ಕಳೆದು ಹೋಗಲೇಬೇಕು. ಆ ಉಂಗುರಗಳ ಬೆಟ್ಟ ಹೇಳುವ ಕಥೆ ಇಷ್ಟೇ ಸ್ನೇಹಿತರೆ. ನಾವೆಲ್ಲರೂ ಕಾಲನ ಚಕ್ರದ ಸಣ್ಣ ಭಾಗಗಳು. ಸುಖ, ದುಃಖ, ಸಾವು, ನೋವು ಎಲ್ಲವೂ ಪುನರಾವರ್ತನೆಯಾಗುತ್ತೆ. ಹನುಮಂತ ಅಂದು ಆ ಗುಹೆಯಿಂದ ಬರುವಾಗ ಉಂಗುರ ತರಲಿಲ್ಲ, ಆದರೆ ಅದಕ್ಕಿಂತ ದೊಡ್ಡದಾದ ಜ್ಞಾನವನ್ನು ಹೊತ್ತು ತಂದಿದ್ದ. ನಿಮಗೇನನ್ಸುತ್ತೆ ಕಾಲದ ಈ ಮಹಿಮೆ ಬಗ್ಗೆ? ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಜೈ ಶ್ರೀರಾಮ್, ಜೈ ಆಂಜನೇಯ.